ನಾವು ಕರೆ ಕೊಟ್ಟಾಗ ಇದೊಂದು ರಾಜಕೀಯ ಪಕ್ಷದ ಕರೆಯಾಗದೆ ಯಾರು ನೋವು ಉಂಡಿದ್ದಾರೋ ಅವ್ರ ಕರೆ ಆಗಿಬಿಡ್ತಾವತ್ತು. ವೃದ್ಧಾಪ್ಯ ವೇತನಗಳು 32,000 ಮಾತ್ರ ಆದಾಯ ಇರಬೇಕು ಅನ್ನೋ ಕುಟುಂಬದ ಆದಾಯ ಅಂದರೆ ಒಂದು ಮೂರ್ಖತನದ ಅಥವಾ ಅಂಥ ನಿರ್ಧಾರ ಯಾವ ಅಧಿಕಾರಿ ಮಾಡ್ದ ಅಂತ ಗೊತ್ತಿಲ್ಲ. ಈಗ ಮರಣ ದೃಢೀಕರಣ ಪತ್ರ ಕೊಡಿ ಅಂತ ಹೇಳುವಂಥದ್ದನ್ನು ಇವರು ಕೇಳ್ತಾರೆ ಅಥವಾ ಯಾರ ಟೈಪ್ ಮಾಡಿದ್ದಕ್ಕೆ ಸೈನ್ ಮಾಡ್ತಾರೆ ಅಂದರೆ ಎಂಥ ಒಂದು ಮೂರ್ಖತನರು, ಎಂಥ ಒಂದು ಜನಗಳಿದ್ದಾರೆ ಇವರು. ವಿಧವಾ ವೇತನ, ಅಂಗವಿಕಲರ ವೇತನ, ವೃದ್ಧಾಪ್ಯ ವೇತನ ಮೂರಕ್ಕೂ ನಮ್ಮ ಒಂದೇ ಡಿಮ್ಯಾಂಡ್ ಇತ್ತು. ಏನಂದರೆ 1,20,000 ಮಾಡಬೇಕು ಅಂತಿತ್ತು. ಈಗಾಗಲೇ ಪಿಂಚಣಿ ವಿಷಯವಾಗಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆದಿವೆ. ಆದರೆ ಶೃಂಗೇರಿ ಕ್ಷೇತ್ರದಲ್ಲಿ ಕೊಪ್ಪ, ನರಸಿಂಹರಾಜಪುರ ಮತ್ತು ಶೃಂಗೇರಿಯಲ್ಲಿ 3 ಕಡೆಯಲ್ಲಿ ಏಕಕಾಲದಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವು ನಾವು 27ನೇ ತಾರೀಕು. ಆ ಪ್ರತಿಭಟನೆ ಮಾಡಿದಾಗ ಏನಂತೂ ನಾವು ಕರೆ ಕೊಡುವಾಗ ನಮಗೆ ಅದರದ್ದು ಡೆಪ್ತ್ ಗೊತ್ತಿರಲಿಲ್ಲ, ಆಳ ಗೊತ್ತಿರಲಿಲ್ಲ. ಅಂದರೆ ಜನಗಳು ಅಷ್ಟು ಸಮಸ್ಯೆಯಲ್ಲಿದ್ದಾರೆ ಅಂತ ಗೊತ್ತಿರಲಿಲ್ಲ. ನಾವು ಕರೆ ಕೊಟ್ಟಾಗ ಇದೊಂದು ರಾಜಕೀಯ ಪಕ್ಷದ ಕರೆಯಾಗದೆ ಯಾರು ನೋವು ಉಂಡಿದ್ದಾರೋ ಅವ್ರ ಕರೆ ಆಗಿಬಿಡ್ತಾವತ್ತು. ಒಂದು ಪಿಂಚಣಿ ಕೊಡಬೇಕಾದ್ರೆ 32,000 ರೂಪಾಯಿ ಕುಟುಂಬದ ಆದಾಯ ಅಂತ ಹೇಳುವಂಥದ್ದು, ಅಂಗವಿಕಲರಿಗೆ ನೀವು ಅಂಗವಿಕಲರ ವೇತನ ಕೊಡಬೇಕಾದ್ರೆ 32,000 ಅಂತ ಹೇಳುವಂಥದ್ದು, ವೃದ್ಧಾಪ್ಯ ವೇತನದವರಿಗೆ ವೃದ್ಧಾಪ್ಯ ವೇತನಗಳು 32,000 ಮಾತ್ರ ಆದಾಯ ಇರಬೇಕು ಅನ್ನೋ ಕುಟುಂಬದ ಆದಾಯ ಅಂದರೆ ಒಂದು ಮೂರ್ಖತನದ ಅಥವಾ ಅಂಥ ನಿರ್ಧಾರ ಯಾವ ಅಧಿಕಾರಿ ಮಾಡ್ದ ಅಂತ ಗೊತ್ತಿಲ್ಲ. ಯಾಕೆ ಈ ವೃದ್ಧಾಪ್ಯ ವೇತನ ಮಾಡ್ತು ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ, ಯಾರು ವೃದ್ಧರು ತಾನು ಇನ್ನೊಬ್ಬನಲ್ಲಿ ಆಶ್ರಯ ಇಲ್ಲದೇ ಜೀವನ ಮಾಡಬೇಕು ಅಂತೇಳಿ. ಅದೇ ನೀವು ಯಾಕೆ ವಿಧವಾ ವೇತನ ಕೊಡ್ತು ಅಂದರೆ ಯಾರು ಅವಮಾನಕ್ಕೆ ಒಳಗಾಗದೆ ಅವರು ಸ್ವಂತವಾಗಿ ಬದುಕುವಂಥ ವ್ಯವಸ್ಥೆ ಬೇಕು ಅನ್ನೋದನ್ನು ಮಾಡ್ತು. ಅಂಗವಿಕಲರ ವೇತನ ಸಾಮಾಜಿಕದ ಜೊತೆ ನಡಿಬೇಕು ಅಂತ ಇದನ್ನೆಲ್ಲ ಸರ್ಕಾರ ಮರೆತು ಬಿಟ್ಟು ಸರ್ಕಾರದ ಹೊಸ ಒಂದು ಉದ್ದೇಶ ಏನಾಯಿತು ಅಂದರೆ 32,000 ರೂಪಾಯಿ. ಅದಕ್ಕೋಸ್ಕರ ನಾವು ಪ್ರತಿಭಟನೆ ಕೊಡಿದಾಗ ನೂರಾರು ಜನ ಬಂದರು. ನೋವು ಹೇಗಿತ್ತು ಅಂದರೆ ಅವ್ರಿಗೆ ಇವತ್ತಿಗೆ ನಾನು ಒಂದು ಸಣ್ಣ ಉದಾಹರಣೆ, ಆ ಒಂದು ಅವರಿಗೆ ಏನೇನು ಮಾನದಂಡದಲ್ಲಿ ಹೇಳ್ತಾನೆ, ಮರಣ ದೃಢೀಕರಣ ಅಂಥೇಳಿ ಕೊಪ್ಪದ ತಹಸೀಲ್ದಾರ್ ಕೊಡ್ತಾರೆ. ಈಗ ಮರಣ ದೃಢೀಕರಣ ಪತ್ರ ಕೊಡಿ ಅಂತ ಹೇಳುವಂಥದ್ದನ್ನು ಇವರು ಕೇಳ್ತಾರೆ ಅಥವಾ ಯಾರ ಟೈಪ್ ಮಾಡಿದ್ದಕ್ಕೆ ಸೈನ್ ಮಾಡ್ತಾರೆ ಅಂದರೆ ಎಂಥ ಒಂದು ಮೂರ್ಖತನರು, ಎಂಥ ಒಂದು ಜನಗಳಿದ್ದಾರೆ ಇವರು. ಆದರೆ ಅದನ್ನು ತಲೆಗೆ ಯಾರಿಗೆ ಬರಲ್ವಾ ಅಥವಾ ಅದನ್ನು ಟೈಪ್ ಮಾಡೋರಿಗೆ ಬರಲ್ವಾ, ಅದನ್ನೇ ಎಲ್ಲದಕ್ಕೂ ಕೊಡ್ತೀರಿ. ಅಂದರೆ ಈ 3 ವರ್ಗ, ವಿಧವಾ ವೇತನ, ಅಂಗವಿಕಲರ ವೇತನ, ವೃದ್ಧಾಪ್ಯ ವೇತನ ಮೂರಕ್ಕೂ ನಮ್ಮ ಒಂದೇ ಡಿಮ್ಯಾಂಡ್ ಇತ್ತು. ಏನಂದರೆ 1,20,000 ಮಾಡಬೇಕು ಅಂತಿತ್ತು. ಅದಕ್ಕೆ ಆ ದಿನ ಬಂದ ಜನವೇ ಸಾಕ್ಷಿ. ನೋವುಗಳು ಭಾಳ ಇದೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸಾಧಾರಣ 2,000 ಜನ ಅಪ್ಲಿಕೇಶನ್ ಹಿಡ್ಕೊಂಡು 3 ತಾಲೂಕು ಆಫೀಸಿಗೆ ತಿರುಗ್ತಾ ಇದ್ದಾರೆ. ಇದು ಹೋಗಲೇಬೇಕು. ಮತ್ತು ಅಧಿಕಾರಿ ವರ್ಗ ಅವರ ಮನಸ್ಥಿತಿ ಬದಲಾವಣೆ ಆಗಬೇಕಂತೀನಿ ನಾನೀಗ ಸಾಂಕೇತಿಕ ಹೋರಾಟಗಳು ಅಥವಾ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಬರುವಂಥ ಹೋರಾಟಗಳಿದೆಯಲ್ಲ, ಅವರು ನಾಯಕತ್ವಕ್ಕೆ ಅಂಥ ನಾಯಕರಿಂದನೇ ಇವತ್ತು ಸಮಾಜ ಇಷ್ಟು ತೊಂದರೆಗೊಳಗಾಗಿದೆ. ನಾವು ಆ ಹೋರಾಟ ಮಾಡಬೇಕಾದ್ರೆ ಮೊದಲು ತಹಸೀಲ್ದಾರಿಗೆ ನಾವು ಕೊಡ್ತೇವೆ, ಆಮೇಲೆ ಹೋರಾಟಕ್ಕೆ ಕರೆ ಕೊಡ್ತೇವೆ, ಅಷ್ಟು ಮಳೆನಲ್ಲಿ ಹೋರಾಟ ಮಾಡ್ತೇವೆ. ತದನಂತರ ಜಿಲ್ಲಾಧಿಕಾರಿಗೆ ಕೊಡ್ತೇವೆ. ಜಿಲ್ಲಾಧಿಕಾರಿ ಕೊಟ್ಟ ಕಾಪಿನ ಅದು ಸೈಲೆಂಟ್ ಆಗಿದ್ದಾರೆ. ಅದಾದಮೇಲೆ ಮುಖ್ಯಮಂತ್ರಿಗಳಿಗೆ ಕೊಡ್ತೇವೆ. ಮುಖ್ಯಮಂತ್ರಿಗಳ ಮೇಲ್ಗಳನ್ನು ಒಂದ್ರ ಮೇಲೊಂದು ಹಾಕ್ಕೊಂಬರ್ತೇನೆ. ಅದು ಯಾಕಂದರೆ ಫಾಲೋಅಪ್ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ಇವತ್ತು ನಿನ್ನೆ ನಾನು ಅವರ ಒಂದು ಆರ್ಡ್ರು ನೋಡಿದಾಗ ಭಾಳ ಖುಷಿಯಾಯಿತು. ನಾವು ಕೇಳಿದ್ದೂ ಅಷ್ಟೇ, ನಾನು ಆ ದಿನ 1,20,000 ನೀವು ಏನು ಇವತ್ತು BPL ಕಾರ್ಡಿಗಿದೆಯೋ ಅದನ್ನು ಕಟ್ ಆಫ್ ಕೊಡಿ ಅಂತ ಹೇಳ್ತೇನೆ. ಅದನ್ನು ನಿನ್ನೆ ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದಾಗ ನನಗೆ ಏನೋ ವೃದ್ಧಾಪ್ಯ ವೇತನ ಸಿಕ್ಕಿದಷ್ಟು ಖುಷಿಯಾಗಿದೆ. ವೃದ್ಧರಿಗೆ, ವಿಧವೆಯರಿಗೆ, ಅಂಗವಿಕಲರಿಗೆ ನೀವು 32,000 ಆದಾಯದ ಒಂದು ಮಾನದಂಡ ನೀಡಿದ್ದೀರಲ್ಲ, ಇದು ಕಾನೂನು ಬಾಹಿರ ಮತ್ತು ಜನಗಳ ವಿರೋಧಿ ನೀತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇಡೀ ರಾಜ್ಯದ ಮತ್ತೊಮ್ಮೆ ನೀವು ಅದನ್ನು ಪರಿಷ್ಕರಿಸಬೇಕು. BPLಗೆ ನೀಡ್ತಿರೋ 1,20,000 ಆದಾಯದ ದೃಢೀಕರಣವೇ ಇದಕ್ಕೆ ಮಾನದಂಡ ಆಗಬೇಕಂತ ಹೇಳ್ತೇನೆ. 1,20,000 ಆದಾಯವೇ ಮಾನದಂಡ. ಅಂಗವಿಕಲರಿಗೆ, ವೃದ್ಧವರಿಗೆ, ವಿಧವಾ ವೇತನದವರಿಗೆ ಆಗಬೇಕು. ನಮ್ಮ ಉದ್ದೇಶ ಒಂದೇ ಇತ್ತು. ಈ 3 ವರ್ಗ ಇದೆಯಲ್ಲ, ಇವತ್ತು ಭಾಳ ತೊಂದರೆ ಆಗಿದೆ ಶೃಂಗೇರಿ ಕ್ಷೇತ್ರ. ಇಲ್ಲಿರುವಷ್ಟು ಒಂದು ಹ್ಯಾಂಡಿಕ್ಯಾಪ್ಸು, ಫಿಸಿಕಲಿ ಹ್ಯಾಂಡಿಕ್ಯಾಪು ಅಥವಾ ಬೆಡ್ ರಿಡನ್ ಬೇರೆ ಎಲ್ಲೂ ಇಲ್ಲ. ಕಾರಣ
ಸರಿಯಾದ ಆಸ್ಪತ್ರೆಗಳಿಲ್ಲದೆ ಇರೋದು, ಸರಿಯಾದ ಆಸ್ಪತ್ರೆಗಳಿಗೆ ಹೋಗಬೇಕಾದಂಥ ವ್ಯವಸ್ಥೆ ಇಲ್ಲದೆ ಇರುವಂಥದ್ದು, ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ದೊರಕದೇ ಇರುವುದು, ಇದು 2-3 ಒಂದಕ್ಕೆ ಲಿಂಕು. ಗಂಡ ಸಾಯೋದು ಅಲ್ಲಿ, ಗಂಡ ಸಾಯದೆ ಇವಳು ಅಲ್ಲಿ ಏನು ಅವರಿಗೆ ಸ್ಟ್ರೋಕ್ ಆಗಿ ಮಲಗಿರೋದು ಅಲ್ಲಿ, ಅಥವಾ ಹ್ಯಾಂಡಿಕ್ಯಾಪ್ ಆಗೋದು ಅಲ್ಲಿ, ಎಲ್ಲ ಒಂದು ಲಿಂಕ್ ಇದೆ. ಇದನ್ನು ನೋಡಿದಾಗ ಭಾಳ ನೋವು ಅನಿಸುತ್ತೆ. ನಮ್ಮ ಕ್ಷೇತ್ರ ಇದರಿಂದನೇ ನಾನು ಇದನ್ನು ಭಾಳ ಫಾಲೋಅಪ್ ಮಾಡಿದ್ದೇನೆ. ನಿನ್ನೆ ಅಂತೂ ನಾನು ಭಾಳ ಖುಷಿಯಾಗಿದೆ. ಇವತ್ತು ಬೆಳಗ್ಗೆ ಎದ್ದವನು ನಾನು ಮಾಡಿದ್ದು ಒಂದೇ ಒಂದು ಕೆಲಸ ಅಂದರೆ ಮುಖ್ಯಮಂತ್ರಿಗಳೇ ಥ್ಯಾಂಕ್ಸ್ ಹೇಳಿ ಲೆಟ್ರ್ ಬರೆದಿರೋದು. ಯಾಕಂದರೆ ಈ ಫಾಲೋಅಪ್ಪನ್ನು ಅವರು ಮಾಡಿದಾಗ ನಾವು ಯಾವುದೇ ಪಕ್ಷ ಇರ್ಬೋದು, ಇವತ್ತು ನನಗೆ ಖುಷಿಯಾಗಿದೆ. ಈ ವೃದ್ಧಾಪ್ಯ ವೇತನ ನನಗೆ ಸಿಕ್ಕಿದಷ್ಟು ಖುಷಿಯಾಗಿದೆ ಅಂತ ಹೇಳ್ತಾ ಇದಕ್ಕೆ ಒಳ್ಳೆಯ ನಿರ್ಧಾರ ತಗೊಂಡಿದೆ ಸರ್ಕಾರ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.